ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮದ್ವೆಗೆ ಬಂದಿರೋ ಊರ್ ಜನದ ಮುಂದೆ ಇಡೀ ಫ್ಯಾಮಿಲಿ ಮಾನ ಕಳ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಂತ್ಕೊಬೇಕು. ಹಾಗೆ ಮಾಡೋಣ. ಸರಿ ರಾಧಾ, ಮುಂಬೈ ನಂಬರ್ ಇಟ್ಕೊಂಡು ಅದು ಯೋನ್ ಮಾಡ್ತೀಯಾ ಮಾಡು. ಒಟ್ನಾಗೆ ನಾವು ಯಾರು ಸಿಕ್ಕಾಕೊಳ್ದಿರಂಗೆ ನೀನೇ ನೋಡ್ಕೋಬೇಕು. ಸರಿ, ಯಾರಾದರೂ ನೋಡಿದ್ರೆ ಕಷ್ಟ, ನಾನು ಫೋನ್ ಇಡ್ತೀನಿ. ಸರಿ ರಾಜು. ಏನೇ ಗಯ್ಯಳಿ, ನಿಮಿಷಕ್ಕೂ ಮರಕ್ಕೆ ಬಂದು ಫೋನಾಗ ಮಾತಾಡ್ತಿರ್ತೀಯಲ್ಲ, ಯಾರು ತಾವು ಮಾತಾಡ್ತಿದ್ದೆ? ಹೋಗಯ್ಯ, ಈಟ್ ವಯಸ್ಸಾದ್ರೂ ನಿನ್ನ ಹಳೆ ಚಾಳಿ ಇನ್ನೂ ಬಿಟ್ಟಿಲ್ವಲ್ಲ. ಮಗಳು ಮದ್ವೆ ನಡೀತಾ ಇದೆ, ಆದ್ರೂ ನೀನ್ ನನ್ನ ಹಿಂದಿಂದನೇ ಬರ್ತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವಾ? ಥೂ, ನೀನ್ ಮಕ್ಕೆ ಹಳೆ ಮುಸುರೆ ತಿಕ್ಕ. ನೀನ್ ಸುಂದ್ರಿಯಿಂದ ನೀನ್ ಹಿಂದೆ ಬಂದಿಲ್ಲ, ಇಲ್ದೇನೋ ಕಂತ್ರಿ ಕೆಲಸ ಮಾಡ್ತಿರ್ತೀಯಲ್ಲ, ಅದನ್ನ ಗಮನಿಸಕ್ಕೆ ಅಂತಾನೆ ಬಂದಿರೋದು. ಕಂಡಿದ್ದೀನಿ ಹೋಗಯ್ಯ. ಫೋನ್ ತಗೊಂಬಂದು ಮಾತಾಡ್ಬಿಟ್ರೆ ನಾನು ಕೆಟ್ಟವಳ? ಕದ್ದು ಮುಚ್ಚಿ ಮಾತಾಡ್ತೀಯ ಅಂದ್ರೆ ನೀನ್ ಹಸ್ರಾವೇನೆ. ಎಲ್ಲಿ ಫೋನ್ ಕೊಡು, ಯಾರು ತಾವು ಮಾತಾಡ್ತಿದ್ಯಾ ನೋಡ್ತೀನಿ. ಅವ್ರಿಗೆ 90 ವರ್ಷ ಆದ್ರೂ ಹಲ್ಲಿಲ್ಲ, ಪರವಾಗಿಲ್ವೇ? ನಿಂದೈತಲ್ಲ ಉದುರು ಸಾವಿರ ಕಟ್ಸಮ್ಮ. ಸುಮಾ ನಂಗೂ ಮಗಳೇಯ. ಅದು ಒಂದಿಷ್ಟು ಜನನ ಮದ್ವೆ ಕರಿಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡ್ಬಿಟ್ಟು ಕರಿತಾ ಇದ್ದೆ. ಎಲ್ಲದಕ್ಕೂ ಅಂಟಿಡ್ದಿರೋ ಜಿಗ್ನೆ ಹಂಗೆ ನಾನು ಹಿಂದೆನ ಬರಬೇಡ. ಛತ್ರಿನ ನಂಬುದ್ರು ಬಿತ್ರಿನ ನಂಬಾರ. ಏನಕ್ಕೋ ಮದುವೆ ಮುಗಿಯೋ ಗಂಟ ಇವಳ ಮ್ಯಾಕ್ ಒಂದು ಕಣ್ಣು ಮಡಗಿರೋದು ಒಳ್ಳೇದು. ಏಯ್ ಗುರು, ಇದು ನಿಂಗೆ ನ್ಯಾಯ ಅನಿಸಿದ್ಯಾ? ನೀತಿ ಅನಿಸಿದ್ಯಾ? ಧರ್ಮ ಅನಿಸಿದ್ಯಾ? ಫಸ್ಟ್ ವಿಷಯ ಏನು ಅಂತ ಹೇಳ್ಬವ, ಆಮೇಲೆ ಕೇಳುವಂತೆ. ಲೇ, ನೀನು ಸುಮ್ಕೆ ನಿಂತ್ಕೊಳ್ಳ. ಗುರು, ನಿನಗೆ ಈ ಪ್ರೇಮಿಗಳು ಕೇಳಿಸ್ತಿಲ್ವಾ? ಅಥವಾ ಕೇಳಿಸ್ರಂಗ್ ನಾಟಕ ಆಡ್ತಿದ್ಯಾ? ಲೇ, ಈಗ ಏನಾಯ್ತು ಒಂದು ಈಟೆಲ್ಲ ಮಾತಾಡ್ತಿದ್ಯಾ? ಹೊಟ್ಟೆ ಉರಿತೈತೆ ಗುರು, ಮೈಯೆಲ್ಲ ಪರ ಅಂತ ಪರ್ಚ್ಕೊಳಂಗಾಯ್ತೈತೆ. ಹಾ, ಹಂಗಾರಿದು ತುರ್ಕೆ ಕಾಯಿಲೆನಯ್ಯ. ಈಗಲೇ ಪುಟ್ಟವಂತವ ಹೇಳಿ ಮದ್ ಮಾಡ್ಸೇನೆ. ಲೇ, ನೀನ್ ಹೊಸಿ ಅಮ್ಮಿಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ಮದ ಏರಿದ ಆನೆ ಹಂಗೆ ತುಳಿದು ಹೋಯ್ತಾ ಇರ್ತೀನಿ. ಗುರು, ಈಗ ನನಗೆ ನೀನ್ ಸಹಾಯ ಮಾಡ್ತೇ ಇಲ್ವಾ? ಏನ್ ಸಾಯಕಲ್ಲ? ಸಚಿನು ಸುಮ್ಮನೆ ಪಿರುತಿ ಮಾತ್ರ ಒಂದಂಗ್ ಮಾಡಿ ಅವ್ರಿಬ್ರು ಲಗ್ನ ಹಂಗ್ ಮಾಡ್ತಿದ್ಯಾ. ಆದ್ರೆ ನನ್ ಪಿರುತಿ ಮ್ಯಾಗ ಮಾತ್ರ ಯಾಕೆ ಗುರು ನಿಂಗೆ ತಾತ್ಸಾರ? ಇದ ನಿನ್ ಗೋಳು? ಲೈ, ಅವ್ರಿಬ್ರು ಒಬ್ರಿಗೊಬ್ರು ಪಿರುತಿ ಮಾಡ್ತಿದ್ರು, ಅದಕ್ಕೆ ಮದುವೆ ಮಾಡ್ತಾವ್ರೆ. ಆದ್ರೆ ನಿನ್ ಇಸಿ ಹಂಗಲ್ಲಕಲ್ಲ, ನೀನ್ ಒಬ್ನೇ ಪಿರುತಿ ಮಾಡ್ತಾರದು. ನಿನ್ ಹೆಂಗ್ ಒಂದ್ ಮಾಡಕಾಯ್ತದೆ? ಮಾವ, ನಿನಗ್ ಮದುವೆ ಮಾಡ್ಸಕ್ ಹೋಗಿ ಬಾವ ಹಳ್ಳಕ್ ಬೀಳ್ಬೇಕಾ? ನಿಮ್ಮಿಬ್ರು ಒಂದ್ ಮಾಡ್ತೀನಿ ಅಂತ ಸಾನಕ್ಕಂತವ ಏನಾದ್ರು ಬಾವ ಹೋದ್ರೆ ಸಾನಕ್ಕ ಜೀವನ ಪೂರ್ತಿ ಬಾವನ್ ಮಾತಾಡ್ಸಕ್ಕಿಲ್ಲ ಅಟ್ಟ. ಅಪ್ಶಕ್ರು ನನ್ ಮಗನೆ, ಯಾವಾಗ ನೋಡು ನನ್ ವಿರುದ್ಧ ಬಗ್ಗೆ ಮಾತಾಡ್ತಿಯಲ್ಲೋ? ಮಾವ ಮದ್ವೆನೇ ಆಗದೆ ಸಾಯ್ತಾವನೇನೋ, ಒಂಚೂರು ಕರುಣೆನೇ ಇಲ್ವಲ್ಲೋ ನಿನಗೆ? ಏಯ್ ಮಾವ, ಸುಮ್ಕೆ ನನ್ನನ್ ದೂರ ಬೇಡ. ನೀವತ್ತವರೆಗೂ ಹೋಗಿ ನಿನ್ ಲವ್ ಮ್ಯಾಟ್ರನ್ನ ಅಕ್ಕಂತವ್ ಹೇಳಿದ್ವಿ, ಅದನ್ನ ನೋಡ್ಕೋ. ಕರೆಕ್ಟ್ ಕಲ ಪುಚ್ಚೆ, ಈ ನನ್ನ ಮಗನ್ ಸಾತ ಹೋಗ್ಬಿಟ್ಟು ಪಿರುತಿ ಹೇಳೋ ಮೀಟ್ರೇ ಇಲ್ಲ. ನಮ್ತಾ ಬಂದು ನಂಪಿರೋಣ ಹೇಳ್ತಾನೆ. ಗುರು, ಈಗೇನು ನಾನ್ ಸಾನಂತ ಹೋಗಿ ಪಿರುತಿ ಮಾಡ್ತೀನಿ ಅಂತ ಹೇಳ್ಕೊಂಡ್ರೆ ನಾವಿಬ್ರಿಗೆ ಮದುವೆ ಮಾಡ್ತೀಯಾ? ಲವ್ ಹೇಳೋ ಮೀಟ್ರಿಲ್ಲ ಅಂತ ಗೊತ್ತು, ಅಟ್ಲೀಸ್ಟ್ ಹೋಗ್ಬಿಟ್ಟು ಅಕ್ಕನ್ಗೆ ಅರ್ಶನ ಹಚ್ಬಿಟ್ ಬಾ, ನೋಡ್ಕೊಳಮ್ಮ. ಏನ್ ನನ್ ಕೈಲಿ ಆಗಕ್ಕಿಲ್ಲ ಅಂತ ಕಿಂಡಲ್ ಮಾಡ್ತಿದ್ಯಲ್ಲ? ಲೇ ಕಳೆ, ಇಟ್ಟವಾಗ್ಲೂ ಸಾನವ್ರ ಮ್ಯಾಕೆ ಪಿರುತಿ ಇದ್ರೆ, ಅವ್ರನ್ನ ಮದುವೆ ಆಗ್ಬೇಕನ್ನೋ ಆಸೆ ಇದ್ರೆ, ನಾಳೆ ಹೆಂಗಿದ್ರು ಅರ್ಶಿನ ಶಾಸ್ತ್ರ ಆಯ್ತೈತೆ, ಅವ್ರಿಗೋಗಿ ಅರ್ಶನ ಹಚ್ಲ ನೋಡಮ್ಮ. ಹಾ, ಹೌದಾ? ನಾನು ಇವನಾರ ಈ ಚಾಲೆಂಜ್ ನಾಗ ಗೆದ್ರೆ ನಾನು ಸಾನಂಗ್ ಕುತ್ಕೆ ತಾಳಿ ಕಟ್ಟತರ ನೀನ್ ಮಾಡ್ಬೇಕು. ಭಾವ, ಸದ್ಯಕ್ಕೆ ಸರಿ ಅಂತ ಒಪ್ಕೊಳ್ಳಿ, ಈ ಮಾವ ಹೋಗಿ ಹಚ್ಚಾಕಿಲ್ಲ. ಲೇ, ಓದ್ತಿಕೆತ್ತ ನನ್ನ ಮಗನೇ,
ಈ ಕಾಳಿ ತವನೇ ಚಾಲೆಂಜಾ? ಈ ಕಾಳಿ ಹಠ ತೊಟ್ಟ ಅಂತಂದ್ರೆ ಆಗದೆ ಇರೋ ಮಾತೇ ಇಲ್ಲ. ಲೈ ಬಿಲ್ಡಪ್ ಕೊಟ್ಟಿದ್ ಸಾಕು, ತಾಕತ್ತಿದ್ರೆ ಹಚ್ಬಿಡ್ತು. ಕಾಳಿ ಇವ್ರುಗಳು ನಿನ್ನ ಕಂಡಮ್ ಮಾಡ್ತಾರಕ್ಕಲ್ಲ, ಇವ್ರುಗಳಿಗೆ ಈ ಕಾಳಿ ಏನು ಅಂತ ತೋರಿಸ್ಬೇಕು. ಲೇ ಪುರುಷೆ, ಇವನು ಹೋಯ್ತಾರ ಸ್ಪೀಡ್ ನೋಡ್ರೆ ಹಚ್ಬಿಡ್ತಾನಿಲ್ಲ. ಇವನು ಅಕ್ಕಪಕ್ಕ ನಿಂತ್ಕೊಳಕ್ಕೆ ಎದ್ರಿಕತ್ತಾನೆ, ಇನ್ನೋಗ ಅರ್ಶನ ಹಚ್ಚನ. ಅವೆಲ್ಲ ಕನ್ಸಿನ ಮಾತು ಬಿಡಿ ಬಾವು. ಏಳಗ ಕಿಲಕಲ ಇರುತ್ತಿ ಏನ್ ಬೇಕಾದ್ರೂ ಮಾಡಿಸ್ತದೆ. ನೋಡಮ್ಮ, ಕಾಳಿ ಕಾಳಿ ಆಯ್ತಾನೋ ಇಲ್ಲ ಕೋಳಿ ಆಯ್ತಾನೋ. ಹಲೋ, ನೀವೆಲ್ಲ ಏನು ಕತ್ತ ಕಾಯ್ತಿದ್ದೀರಾ? ಇದ್ದಿದ್ದೊಬ್ಬನ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ? ಛೇ, ಎಲ್ಲ ಕಡೆ ಜನನ್ ಕಳಿಸಿ ಅವನು ಎಲ್ಲಿದ್ದಾನ ಫಸ್ಟ್ ಹುಡುಕ್ಸಿ. ಇದೇನಿದು ವೈಭವ್? ಕಟ್ಟಾಕಿದ್ದವನು ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂದ್ರೆ ಏನಿದ್ರ ಅರ್ಥ? ನಮ್ಮಿಂದ ತೊಂದರೆ ಆಗುತ್ತೆ ಅಂತಾನೆ ಆ ರಾಜ ಹುಲಿ ಎಸ್ಕೇಪ್ ಆಗಿರೋದು. ಅವನೇನಾದ್ರೂ ನಮ್ಮ ಹೆಸರು ಬಾಯ್ ಬಿಟ್ಬಿಟ್ರೆ ಏನು ಮಾಡೋದು ರಾಧಾ? ಶಟ್, ಮೊದಲೇ ಚಂದ್ರು ನನ್ನ ಹೆಸರು ಹೇಳಿ ಎಲ್ಲರ ತಗ್ಲಾಕ್ಸಿದ್ದಾನೆ. ಪೊಲೀಸ್ ಹತ್ರ ಕೂಡ ನನ್ನ ಮೇಲೆ ಅನುಮಾನ ಅಂತ ಹೇಳಿದಾನಂತೆ. ಇಂಥ ಟೈಮಲ್ಲೇ ರಾಜ ಹುಲಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಆ ರಾಜ ಹುಲಿ ಡೆಫಿನೆಟ್ ಆಗಿ ಪೊಲೀಸ್ ಕೈಲಿ ಸಿಕ್ಬಿಡಲ್ಲ. ಆದರೆ ಅವನೇನಾದ್ರೂ ಕಂಟಿ ಹತ್ರ ನಮ್ಮ ಹೆಸರು ಬಾಯ್ ಬಿಟ್ಬಿಟ್ರೆ? ಶಟ್, ಮಾಡದೇ ಇರೋ ತಪ್ಪಿಗೆ ನಾವೆಲ್ಲರೂ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಮೊದಲೇ ಆ ಬಂಗಾರಮ್ಮನ್ ಯಾರು ಕೊಂದ್ರೋ ಏನೋ ಅದು ಗೊತ್ತಾಗ್ತಿಲ್ಲ. ರಾಧಾ, ರಾಜೇಶ್ವರಿ ಅವರು ಯಾವುದೋ ಮುಂಬೈ ನಂಬರ್ ಕೊಟ್ಟಿದ್ರು ಅಂದ್ರಲ್ಲ, ಅವರು ಕಾಲ್ ಮಾಡಿ ನೋಡಿದ್ರ? ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ ಇದ್ದೀನಿ ವೈಭವ್, ಬಟ್ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ನಾವು ಪ್ಲಾನ್ ಮಾಡಿದ್ದಷ್ಟೇ, ಆದ್ರೆ ಬೇಳೆ ಬೇಯಿಸ್ಕೊಂತಿರೋನು ಇನ್ಯಾರೋ. ಹೇಗಾದ್ರೂ ಮಾಡಿ ಕೇಸ್ ನಮ್ಮ ಕಡೆ ತಿರ್ಗೋದಕ್ಕೂ ಮೊದಲು ಇದನ್ನ ಬೇರೆ ಕಡೆ ತಿರ್ಗಿಸ್ಬೇಕು ರಾಧಾ. ಹೌದು ವೈಭವ್, ನಾವು ಉಳಿಬೇಕು ಅಂದ್ರೆ ಏನಾದ್ರೂ ಉಪಾಯನ ಹುಡುಕ್ಲೇಬೇಕು. ಎಲ್ಲ ಕಡೆ ನೀನ್ ಟಾರ್ಗೆಟ್ ಆಗ್ತಿದ್ಯಾ ರಾಧಾ? ಆ ಚಂದ್ರು ನಿನ್ನ ಹೆಸರು ಹೇಳಿಲ್ಲ ಅಂದಿದ್ರೆ ಹೇಗಾದ್ರೂ ಸೇಫ್ ಆಗ್ಬೋದಾಗಿತ್ತು. ನಾವು ಸೇಫ್ ಆಗ್ಬೇಕು ಅಂತಾನೆ ಆ ಬಂಗಾರಮ್ಮನ ಅಂತ್ಯಕ್ರಿಯೆಗೂ ಹೋಗಿ ಬಂದಿದ್ದೆ. ಬಟ್ ಆ ಚಂದ್ರು ಎಲ್ಲ ಸ್ಪಾಯ್ಲ್ ಮಾಡ್ಬಿಟ್ಟ. ಏನಾದರೂ ಪ್ಲಾನ್ ಮಾಡೋ ರಾಧಾ, ಆ ಟೆನಿಕಾಸ್ಟ್ ನಾವು ಇದರಿಂದ ಸೇಫ್ ಆಗಲೇಬೇಕು. ಬಾಣ ಬಂದಿದ್ದ ಕಡೆನೆ ವಾಪಸ್ ತಿರುಗಿಸಿದ್ರೆ ಹೇಗೆ? ಅರ್ಥ ಆಗಲಿಲ್ಲ. ಅರ್ಥ ಆಗತ್ತೆ. ಈ ರಾಧನ್ನ ಟಾರ್ಗೆಟ್ ಮಾಡಿದ್ರೆ ಏನಾಗತ್ತೆ ಅಂತ ತೋರಿಸ್ತೀನಿ.